ಅಂಥೇಳಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೇನೆ ಒಂದು ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತು ನನ್ನ ಆತ್ಮೋದ್ಧಾರಕ್ಕಾಗಿಯೂ ಮತ್ತು ನನ್ನ ಜ್ಞಾನವು ಕೂಡ 4 ಮಾತು ಆಡುವುದರಿಂದ ನನ್ನ ಜ್ಞಾನ ಅಭಿವೃದ್ಧಿಯಾಗಲಿ ಅನ್ನೋ ಉದ್ದೇಶ, ಒಂದು ಸ್ವಾರ್ಥ ಬುದ್ಧಿ ನನ್ನೆಲ್ಲ ತಿಳ್ಕೊಂಡು 4 ಮಾತು ಭಗವಂತನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಅನುಸರಿಸ್ತಾ ಬಂದಿದ್ದೇವೆ. ಅದರಂತೆ ಇವತ್ತಿನ ದಿವಸ ನಾವು ಪಾಂಡುರಂಗರ ಸ್ತೋತ್ರವನ್ನು ಆಧಾರವಾಗಿಟ್ಟುಕೊಂಡು ಆ ಸ್ತೋತ್ರವೇ ನಮಗೆ ಒಂದು ಮಾರ್ಗದರ್ಶನ, ಸ್ತೋತ್ರವೇ ನಮಗೆ ಮಾರ್ಗದರ್ಶನ. ಅದರಲ್ಲಿ ಸ್ತಂಭ ಮಧ್ಯೆ ಗತಂ ಸ್ಥಾನಂ ಕಲೌ ವೇಂಕಟನಾಯಕಂ ಅಂತ ಒಂದು ಲೈನ್ ಇದೆ ಪಾಂಡುರಂಗನ ಸ್ತೋತ್ರದಲ್ಲಿ. ಸ್ತಂಭ ಮಧ್ಯೆ ಗತಂ ಸ್ಥಾನಂ, ಸ್ತಂಭಗಳ ಮಧ್ಯೆ ಬಹಳ ಕಾಲದಿಂದನೂ, ಗತಕಾಲ ಅಂತ ನೋಡಿ ತುಂಬ ಸಾವಿರಾರು ವರ್ಷಗಳಿಂದಲೂ ಆ ಭಗವಂತ ಪಾಂಡುರಂಗ ನಿಂತಿದ್ದಾನೆ. ಸ್ತಂಭ ಮಧ್ಯೆ ಗತಂ ಸ್ಥಾನಂ, ಆ ಸ್ಥಾನದಲ್ಲಿದ್ದಾನೆ. ಕಲೌ ವೇಂಕಟನಾಯಕಂ, ಯಾವ ರೀತಿಯಾಗಿ ನಿಂತಿದ್ದಾನೆ? ಕಲಿಯುಗದಲ್ಲಿ ವೇಂಕಟನಾಯಕನಾಗಿ ಇದ್ದಾನೆ. ಶ್ರೀನಿವಾಸ ಭವಿಷ್ಯೋತ್ ಪುರಾಣದಲ್ಲಿ ವೆಂಕಟೇಶ ಅನ್ನುವ ಒಂದು ಅಂಶದಿಂದ, ಅಂದರೆ ಆ ಹೆಸರನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಅವರನ್ನು ಆರಾಧನೆ ಮಾಡ್ತೀವಿ. ಅವನು ವೆಂಕಟೇಶ ಅಂತಾಗ ಇವನು ಕಲಿಯುಗದಲ್ಲಿ ವೆಂಕಟನಾಯಕನಾದ ಯಾರು? ನಮ್ಮ ಪಾಂಡುರಂಗ. ಪುಂಡರೀಕನ ಭಕ್ತಿಯನ್ನು ಮೆಚ್ಚಿ ಇಟ್ಟಿಗೆ ಮೇಲೆ ನಿಂತು ಸೊಂಟದ ಮೇಲೆ ಕೈ ಇಟ್ಕೊಂಡು ಸಕಲರ ಪಾಪವನ್ನು ಪರಿಹಾರ ಮಾಡ್ತಾ ಇದ್ದಾನೆ ಅಂತ. ವೇಂ ಅಂತಂದರೆ ಪಾಪ ಅಂತ, ಕಟ ಅಂದರೆ ಪರಿಹಾರ ಮಾಡುವುದು, ನಾಶಗೊಳಿಸುವುದು ಅಂತ. ವೇಂಕಟ ಅಂದರೆ ಪಾಪವನ್ನು ಪರಿಹಾರ ಮಾಡುವವನು, ಅವನು ವೇಂಕಟ. ವೇಂಕಟನಾಯಕ, ಆ ವೇಂಕಟ ಪಾಪವನ್ನು ಪರಿಹಾರ ಮಾಡತಕ್ಕಂಥ ಒಡೆಯ ಯಾರಪ್ಪ ಅಂತಂದರೆ ನಮ್ಮ ಪಾಂಡುರಂಗ. ಅವನು ಹೇಗಿದ್ದಾನೆ? 4 ಕಂಬಗಳ ಮಧ್ಯೆ ನಿಂತಿದ್ದಾನೆ. ಸ್ತಂಭ ಮಧ್ಯೆ ಗತಂ ಸ್ಥಾನಂ. ಈ ನಮ್ಮ ದಕ್ಷಿಣ ಕಾನನ ವಿಠಲನನ್ನು ನೀವು ಸುಮ್ಮನೆ ನಾವು ಅವಲೋಕನ ಮಾಡೋಣ. ಆ ಸ್ತೋತ್ರಕ್ಕೂ ಇದಕ್ಕೂ ಎಷ್ಟು ಸಂಬಂಧ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಷ್ಟೇ. ಇದರಲ್ಲಿ ಕಾಕತಾಳೀಯರಿಗೆ ಸೇರಿಕೊಂಡಿದೆ ನೋಡಿ. 4 ಮಧ್ಯೆ ಕಂಬಗಳು 4 ಇದೆ, ಅದು ಮಧ್ಯೆ ನಿಂತಿದ್ದಾನೆ. ಹೌದು. ಸೊ ಆ ಸ್ತೋತ್ರವನ್ನು ನಾವು ಪಠಣ ಮಾಡುವ ಸಂದರ್ಭದಲ್ಲಿ ಇದನ್ನು ಧ್ಯಾನಿಸಬೇಕಾಗಿದೆ. 4 ಕಂಬಗಳ ಮಧ್ಯೆ ನಿಂತಿದ್ದಾನೆ. ಅವನು ಯಾವ ನಿಂತಿದ್ದಾನೆ? ಸಕಲರ ಪಾಪವನ್ನು ಪರಿಹಾರ ಮಾಡಲಿಕ್ಕಾಗಿ ಅವನು ನಿಂತಿದ್ದಾನೆ. ಹೇಗೆ ನಿಂತಿದ್ದಾನೆ? ಇಟ್ಟಿಗೆ ಮೇಲೆ ನಿಂತಿದ್ದಾನೆ. ಅದರಿಂದ ಪ್ರಯೋಜನ, ಅವನ ಪಾಪವನ್ನು ನಾವು ನಮ್ಮ ಪಾಪವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಅವನ ಪಾಪವನ್ನು ಬಿಗಿಯಾಗಿ ಹಿಡೀರಿ. ನನ್ನಂತಹ ದೇವರಿಲ್ಲ ಅಂತಾನೆ, ನನ್ನಂತ ಭಗವಂತ ಇಲ್ಲ ಅಂತಾನೆ. ಯಾಕೆ? ಅವನ ಪಾದವನ್ನು ಮುಗಿಸ್ಕೊತಾ ಇದ್ದಾನೆ. ಎಂತಹ ಭಕ್ತ ವತ್ಸಲ, ಭಕ್ತರ ಪರಾಧೀನ, ಭಕ್ತರ ಕಂಡರೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ವ್ಯಕ್ತಪಡಿಸೋದಕ್ಕಾಗಿ ಸಹ ಅವನು ಇಟ್ಟಿಗೆ ಮೇಲೆ ನಿಂತುಕೊಂಡು ತನ್ನ ಪಾದವನ್ನು ಮುಟ್ಟಿಸಿಕೊಳ್ಳುವುದಕ್ಕೆ ಅವನು ಸಿದ್ಧನಾಗಿ ಇದ್ದಾನೆ. ಸೊ ಅಂತಹ ಪಾಂಡುರಂಗ ಸ್ತಂಭ ಮಧ್ಯೆ ಗತಂ ಸ್ಥಾನ ಕಲೋ ವೇಂಕಟನಾಯಕಂ ಅನ್ನೋ ಒಂದು ಶ್ಲೋಕದ ಮೇಲೆ ನಾವೇನು ತಿಳ್ಕೊಳ್ಬೋದು ಅಂದರೆ 4 ಕಂಬಗಳ ಮಧ್ಯೆ ಸಾವಿರಾರು ವರ್ಷಗಳಿಂದ ಪಂಡರಾಪುರದಲ್ಲಿ ಹೇಗೆ ನಿಂತಿದ್ದಾನೋ ಅದೇ ರೀತಿಯಾಗಿ ದಕ್ಷಿಣ ಕಾನನ ವಿಠಲನಾಗಿ KRS ರಸ್ತೆಗಿರ್ತಕ್ಕಂಥ ಹೊಗರಹಳ್ಳಿ ಮಂಟಿ ಹೇಳ್ತೀವಿ, ಅಲ್ಲಿ ಬಂದು ನಿಂತಿದ್ದಾನೆ. ಹೇಗೆ ನಿಂತಿದ್ದಾನೆ? ರುಕ್ಮಿಣಿಯ ಜಯಂತಿ ದಿನ ರುಕ್ಮಿಣಿಯ ಪಕ್ಕದಲ್ಲಿ ಬಂದು ನಿಂತಿದ್ದಾನೆ. ಎಂಥ ಅದ್ಭುತ ನೋಡಿ. ಇಂತಹ ಅಪರೂಪವಾಗಿರ್ತಕ್ಕಂತಹ ಪಾಂಡುರಂಗನನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಧ್ಯಾನಿಸೋಣ, ಪ್ರತಿನಿತ್ಯ ಅವನನ್ನು ಆರಾಧನೆ ಮಾಡೋಣ, ಪ್ರತಿನಿತ್ಯ ಭಜನೆ ಮೂಲಕ ಅವನನ್ನು ತೃಪ್ತಿಪಡಿಸೋಣ. ಯಾಕೆಂದರೆ ತೃಪ್ತಿ ಪಡೋಣ ಪಾಂಡುರಂಗ ಒಬ್ಬನೇ, ಭಜನೆ ಮೂಲಕ ತೃಪ್ತಿ ಪಡೋಣ ಒಬ್ಬನೇ. ಅದಕ್ಕೆ ಏನು ಮಾಡ್ದ? ನಮ್ಮೆಲ್ಲರ ಭಜನಾ ಮಂಡಳಿಗಳ ಸರ್ವ ತಾಲಂತಗಳ ಒಂದು ಸಹಕಾರದಿಂದ ಅವರು ಮಾಡ್ತಕ್ಕಂಥ ಭಜನೆಯನ್ನು ಕೇಳಿ 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 ನಮ್ಮ
ಗಂಗಾ ನದಿಯಲ್ಲಿ ಹುಟ್ಟಿ ಪಂಡರಾಪುರದಲ್ಲಿ ಬೆಳೆದು ಮಂಟಿಯಲ್ಲಿ ಬಂದು ಎಂಥ ಅದ್ಭುತವಾಗಿರ್ತಕ್ಕಂಥ ಇಂಥ ಅಪರೂಪದ ಪಾಂಡುರಂಗನನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡೋಣ. ಪ್ರತಿನಿತ್ಯ ಆತನ ಪಾದವನ್ನು ಸ್ಮರಣೆ ಮಾಡ್ತಾ ಸದಾ ನಿರಂತರವಾಗಿ ನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ಇದೇ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡಪ್ಪ ಅಂತ ಕೇಳ್ಕೊಳ್ತಾ ಈ 4 ಮಾತುಗಳನ್ನು ಅವನ ಪಾದಾರವಿಂದಗಳಿಗೆ ಅರ್ಪಿಸಿ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಪಾಂಡುರಂಗ